ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಏನು ಓದಿದ್ದಾರೆ, ಏನು ಅನುಷ್ಠಾನ ಆಗಿದೆ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅಂಕ ನೀವೇ ಕೊಡಿ. ಸರ್ಕಾರಕ್ಕೆ ಎಷ್ಟು ಅಂಕ ಕೊಡ್ತೀರಿ? ಸರ್ಕಾರ ಪಾಸ್ ಆಗೋದು ಬಿಡಿ, ಹತ್ತು ಮಾರ್ಕ್ ತಗೊಳ್ಳಿ. ನಮ್ಮ ಜಿಲ್ಲೆ ವಿಷಯದಲ್ಲಿ ಪ್ರಥಮತವಾಗಿ ಮೀನುಗಾರ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ವಹಿವಾಟು ವಿಸ್ತರಣೆ ನೆರವಾಗಲು ಬ್ಯಾಂಕ್ಗಳಿಂದ ಬಡ್ಡಿ ರಹಿತವಾಗಿ 50,000ಗಳಿಂದ 3 ಲಕ್ಷ ತನಕ ಸಾಲ ಕೊಡ್ತೀರಿ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತಿನ ತನಕ 1.5 ಲಕ್ಷಕ್ಕಿಂತ ಮೇಲೆ ಒಂದೇ ಒಂದು ಸಾಲ ಸರ್ಕಾರ ಕೊಟ್ಟದಿದೆ ತೋರಿಸಿದೆ. 1.5 ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟರೆ ಬ್ಯಾಂಕಿನವರು ಅದಕ್ಕೆ ಯಾವುದಾದ್ರೂ ಸೆಕ್ಯೂರಿಟಿ ಕೊಡಿ ಎಂದು ಕೇಳ್ತಾರೆ. ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆ ಮೀನುಗಾರ ಮಹಿಳೆಯರಿಗೆ ಆಗಲ್ಲ, ಯಾವುದೇ ಆಸ್ತಿ ಪತಿಗಳು ಅವರ ಹತ್ರ ಇಲ್ಲ. ಹಾಗಾಗಿ ಇದು ಅನುಷ್ಠಾನ 1.5 ಲಕ್ಷ ತನಕ ಬಂದಿರಬಹುದು. ಅದರ ನಂತರದ ಯಾವುದೇ ಪ್ರಯೋಜನ ಮೀನುಗಾರಿಕಾ ಮಹಿಳೆಯರಿಗೆ ಸಿಕ್ಕಿಲ್ಲ. ನೀವು ಮೀನುಗಾರಿಕಾ ದೋಣಿಯಲ್ಲಿನ ಸೀಮೆ ಎಣ್ಣೆ ಇಂಜಿನ್ಗಳನ್ನು ಪೆಟ್ರೋಲ್ ಡೀಸೆಲ್ ಇಂಜಿನ್ಗಳಾಗಿ ಬದಲಾಯಿಸಲು ತಲಾ 50,000 ರೂಪಾಯಿ ಸಹಾಯಧನ ನೀಡಲಾಗುವುದು. ಪ್ರಸ್ತುತ ಸಾಲಿನಲ್ಲಿ 4,000 ಸೀಮೆ ಎಣ್ಣೆ ಇಂಜಿನ್ಗಳ ಬದಲಾವಣೆ 20 ಕೋಟಿ ರೂಪಾಯಿ ಸಹಾಯಧನವನ್ನ ಒದಗಿಸಲಾಗುವುದು ಅಂತೇಳಿ 23-24ರಲ್ಲಿ ಹೇಳಿದ್ವಿ. ಸೀಮೆ ಎಣ್ಣೆಗೆ ಸಬ್ಸಿಡಿ ಸಿಗುತ್ತೆ. ಸೀಮೆ ಎಣ್ಣೆಯ ಸಬ್ಸಿಡಿ ಪೆಟ್ರೋಲ್ ಇಂಜಿನ್ಗೆ ಸಿಗಲ್ಲ. ಹಾಗಾಗಿ ಕಳೆದ 2 ವರ್ಷಗಳಲ್ಲಿ ಸೀಮೆ ಎಣ್ಣೆಯ ಏನು ದೋಣಿಗಳಿದೆ ಅದು ಪೆಟ್ರೋಲ್ ಆಗಿ ಕನ್ವರ್ಟ್ ಆದದ್ದು ಯಾವುದಾದ್ರೂ ಒಂದು ಇಲಾಖೆ ತೋರಿಸ್ಕೊಡ್ಲಿ. ಆಗಲ್ಲ. 20 ಕೋಟಿ ರೂಪಾಯಿ ನೇರವಾಗಿ ಆ ಇಲಾಖೆಗೆ ಉಳಿದಿದೆ. ಯಾವುದು? ಯಾಕಂತ ಹೇಳಿದ್ರೆ ಪೆಟ್ರೋಲ್ಗೆ ಸಬ್ಸಿಡಿ ಇಲ್ಲ. ಹಾಗಾಗಿ ಆ ದೋಣಿದಾರರು ಪೆಟ್ರೋಲ್ ಇಂಜಿನ್ ಹಾಕಲ್ಲ, ಖಾಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಯಾವುದೇ ಪ್ರಯೋಜನಗಳಾಗಿಲ್ಲ. ಇನ್ನೊಂದು, ಸಿಗಡಿ ಉತ್ಪನ್ನಗಳ ಮೌಲ್ಯವರ್ಧನೆ ಉತ್ತಮ ಮಾರುಕಟ್ಟೆಯನ್ನು ಕಲ್ಪಿಸಲು ಕ್ರಮ ವಹಿಸಲಾಗುವುದು. ಯಾವುದೇ ಕ್ರಮ ಕೈಗೊಂಡಿಲ್ಲ. ಮೀನುಗಾರಿಕಾ ಲಭ್ಯವಿರುವ ಶೈತ್ಯಾಗಾರವನ್ನ ದುಪ್ಪಟ್ಟುಗೊಳಿಸಲು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಯೋಜನೆ ಜಾರಿ ತರಲಾಗುವುದು. ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಜ್ಯದ ಕಿರುಬಂದರುಗಳು ವಾಣಿಜ್ಯೀಕರಣ ಸುಸ್ಥಿರ ಕಾರ್ಯನಿರ್ವಹಣೆಗೆ ವಿಸ್ತೃತ ಕ್ರಿಯಾ ಯೋಜನೆಗಳನ್ನು ರೂಪಿಸಲಾಗುವುದು. ಯಾವುದೇ ಕ್ರಮ ಕೈಗೊಂಡಿಲ್ಲ. ನೈಸರ್ಗಿಕ ಮೀನುಗಾರಿಕಾ ಬಂದರುಗಳನ್ನ ಸುಸ್ಥಿರವಾಗಿಡಲು ಸಮಗ್ರ ಕರಾವಳಿ ನಿರ್ವಹಣಾ ಸಮಿತಿಯ ಸಬಲೀಕರಣ ಮಾಡಲಾಗುವುದು. ಏನ್ ಸಬಲೀಕರಣಕ್ಕೆ ಏನು ಯೋಜನೆ ಮಾಡಿದ್ದಾರೆ ದಯವಿಟ್ಟು ಶಾಸಕನಾಗಿ ನನ್ಗೆ ಗೊತ್ತಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕಡಲ ತೀರದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕರಾವಳಿ ಬೀಚ್ ಪ್ರವಾಸೋದ್ಯಮ ಕಾರ್ಯಪಡೆಯನ್ನ ರಚಿಸಲಾಗುವುದು. ನಿಮ್ಗೆ ಗೊತ್ತಿದೆ, ರಚಿಸಿದಾರಾ? ಇಲ್ಲ. ನಿಮ್ಗೆ ಹೇಳಲಿಕ್ಕಾಗಲ್ಲ, ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ನಿಮ್ ಪರವಾಗಿಯೇ ಮಾತಾಡ್ತಾ ಇದ್ದೇವೆ. ಹಾಗೂ ಕಡಲ ತೀರದ ಸಮಗ್ರ ಅಭಿವೃದ್ಧಿಗಾಗಿ ವಿಸ್ತೃತ ಯೋಜನೆಯನ್ನ ತಯಾರಿಸಲಾಗುವುದು. ಏನಾದ್ರೂ ಮಾಡಿದಾರಾ ಅಂತ ಹೇಳಿದ್ರೆ ಮಾಡಿಲ್ಲ. ಆಯ್ತು, ಮೀನುಗಾರಿಕಾ ದೋಣಿಗಳು, ತಂಗುವ ಜಟ್ಟಿಗಳು, ಬಂದರುಗಳು 2 ವರ್ಷಕ್ಕೊಮ್ಮೆ ಹೂಳೆತ್ತುವ ಪರಿಸ್ಥಿತಿ ಮಾಡಬೇಕು ಅಂತೇಳಿ ನೀವು ಹೇಳಿದೀರಾ ಬಜೆಟ್ ಅಲ್ಲಿ. ನಿಮ್ಗೆ ಗೊತ್ತಿದೆ ಹೂಳೆತ್ತಬೇಕು ಅಂತೇಳಿ ನಿರಂತರವಾಗಿ 2 ವರ್ಷದಲ್ಲಿ ಎಷ್ಟು ಮನವಿ ನಿಮ್ಮ ಹತ್ರ ಬಂದಿದೆ, ಎಷ್ಟು ಮನವಿ ನನ್ನ ಹತ್ರ ಬಂದಿದೆ. ನಿರಂತರವಾಗಿ ಮಾಡ್ತಾ ಇಲ್ಲ. ಮತ್ಸ್ಯ ಆಚಕಿರಣ ಯೋಜನೆಯಲ್ಲಿ ಮೀನುಗಾರಿಕಾ ನಿಷೇಧದ ಅವಧಿಯಲ್ಲಿ ಕರಾವಳಿಯ ಮೀನುಗಾರರಿಗೆ ನೀಡುತ್ತಿರುವ ಪರಿಹಾರದ ಮೊತ್ತ ರಾಜ್ಯದ ಪಾಲನ್ನ 1,500 ರೂಪಾಯಿಯಿಂದ 3,000 ರೂಪಾಯಿಗೆ ಹೆಚ್ಚಿಸಲಾಗುವುದು. ಯಾವುದೇ ಕ್ರಮಗಳಾಗಿಲ್ಲ. ಸಮುದ್ರ ಮೀನುಗಾರಿಕೆ ತೆರಳಿದಾಗ ಅಪಘಾತ ಮತ್ತು ಅನಾರೋಗ್ಯ ಒಳಗಾಗುವ ಮೀನುಗಾರರನ್ನ ತ್ವರಿತವಾಗಿ ದಡಕ್ಕೆ ತರಲು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಮುದ್ರ ಆಂಬ್ಯುಲೆನ್ಸ್ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ತರಲಾಗುವುದು. ಇದೆಯಾ? ಅದಕ್ಕೆ ಹೇಳಕ್ಕೆ ಇದೆಯಾ? ಇಲ್ಲ. 2024-25ನೇ ಸಾಲಿನಲ್ಲಿ 10,000 ವಸತಿ ರಹಿತ ಮೀನುಗಾರರಿಗೆ ರಾಜ್ಯ ಸರ್ಕಾರದ ವಿವಿಧ ವಸತಿ ಯೋಜನೆಗಳಲ್ಲಿ ಮನೆಗಳನ್ನ ನಿರ್ಮಿಸಿ ಕೊಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ. ಅಧ್ಯಕ್ಷರೇ, ಇದು ಸಿದ್ದರಾಮಯ್ಯರ ಘೋಷಣೆ ಅಲ್ಲ. ಕಳೆದ 50 ವರ್ಷಗಳಿಂದ ಪ್ರತಿ ಬಜೆಟ್ ನಲ್ಲಿ ಮೀನುಗಾರರಿಗೆ ವಸತಿ ಸೌಲಭ್ಯವನ್ನ ಮಾಡಿಕೊಡಲಾಗುವುದು ಅಂತ ಹೇಳಿ ಪ್ರತಿ ಬಜೆಟ್ ಅಲ್ಲಿ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ, ಯಡಿಯೂರಪ್ಪರು ಕೊಟ್ಟಿದ್ದಾರೆ. ಅದನ್ನೇ ಕಟ್ ಅಂಡ್ ಪೇಸ್ಟ್ ಮಾಡಿ ಈ ಬಜೆಟ್ ಅಲ್ಲಿ ಹಾಕಲಾಗಿದೆ. ಬಜೆಟ್ ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀನು ಕೃಷಿಕರಿಗೆ ಹೆಚ್ಚಿನ ವ್ಯವಸ್ಥೆ ಕೊಡಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಧುಗಳಿಗೆ ಯಾವುದೇ ಅನುದಾನಗಳನ್ನ ಘೋಷಣೆ ಮಾಡಿಲ್ಲ. विचार नीति धर्म का आचार इस विचार से निष्ठा का ये प्रमाण है. ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ 2 ವರ್ಷ 2023-24 ಮತ್ತು 24-25 ವರ್ಷದಲ್ಲಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು ಏನೆಲ್ಲ ಅನುಷ್ಠಾನ ಆಗಿದೆ, ಏನೆಲ್ಲ ಕೆಲಸ ಕಾರ್ಯಗಳು ಮುಂದುವರೆದಿದೆ ಅಥವಾ ಏನೆಲ್ಲ ಆಗಿಲ್ಲ ಅಂತ ಹೇಳೋದು ಸಣ್ಣ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬಜೆಟ್ ಅಂತ ಹೇಳೋದು ಕೇವಲ ಒಂದು ಪುಸ್ತಕ ಅಲ್ಲ. ಇಡೀ ವರ್ಷದ ಆಯವ್ಯಯ ಸರ್ಕಾರ ಏನು ಮಾಡುತ್ತೆ, ಯಾವ್ದಕ್ಕೆ ಖರ್ಚು ಮಾಡುತ್ತೆ ಮತ್ತು 1 ವರ್ಷದೊಳಗಡೆ ಅದು ಅನುಷ್ಠಾನ ಮಾಡಿದೆಯೋ ಇಲ್ವೋ ಅಂತೇಳಿ ಸರ್ಕಾರ ನೋಡುತ್ತೆ. ಆರ್ಥಿಕ ಇಲಾಖೆ ಮಂತ್ರಿಗಳು ಅಂದ್ರೆ ಪ್ರಸ್ತುತ ಮುಖ್ಯಮಂತ್ರಿಗಳು, ಆರ್ಥಿಕ ಇಲಾಖೆ ಮಂತ್ರಿಗಳು ಮತ್ತು ಅಧಿಕಾರಿಗಳು ಸೇರಿ ಮಾಡುವಂತ ಈ ಬಜೆಟ್, ಎಲ್ಲ ಇಲಾಖೆಯ ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡು ಮಾಡುವಂತ ಬಜೆಟ್, ಎಲ್ಲಾ ಕೆಲಸ ಕಾರ್ಯಗಳು ಅನುಷ್ಠಾನ ಆಗಿಲ್ಲ ಅಂತ ಹೇಳಿದ್ರೆ 3 ಗಂಟೆ 4 ಗಂಟೆ ಪಾಪ ಬಹಳ ಕಷ್ಟಪಟ್ಟು ಬಜೆಟ್ ಓದಿಯೂ ಪ್ರಯೋಜನ ಇಲ್ಲ, ನಾವು ಕೂತ್ಕೊಂಡು ಪ್ರಯೋಜನ ಇಲ್ಲ, ಈ ವಿಧಾನಸಭೆ ಮಾಡಿಯೂ ಪ್ರಯೋಜನ ಇಲ್ಲ. ಇವತ್ತು 2023-24ನೇ ಸಾಲಿನ ಬಜೆಟ್ ನ ಬಗ್ಗೆ ನಮ್ಮ ಜಿಲ್ಲೆಗೆ ಘೋಷಣೆ ಮಾಡಿದ್ದೆ 4-5 ವಿಚಾರಗಳು ಬಂದಿದೆ. ಅಧ್ಯಕ್ಷರೇ, ಈ ಪುಸ್ತಕದಲ್ಲಿ ಉಡುಪಿ, ದಕ್ಷಿಣ ಕನ್ನಡ ಮತ್ತು ನಮ್ಮ 2 ಜಿಲ್ಲೆಯ 13 ವಿಧಾನಸಭಾ ಕ್ಷೇತ್ರ ಎಲ್ಲೆಲ್ಲಿ ಹೆಸರು ಬಂದಿದೆ ಅದನ್ನು ನಾನು ಗುರುತು ಮಾಡ್ಕೊಂಡು ಬಂದಿದ್ದೇನೆ. ಆದ್ರೆ
ಬಂದತೆ ಒಂದು 4-5 ಅದರಲ್ಲಿ ಅದು ಉಳ್ಳಾಲಕ್ಕೆ ಒಂದು 2 ಇದೆ. ಇಡೀ 2 ಜಿಲ್ಲೆಗೆ 2-3 ನಿಮ್ಮ ಕ್ಷೇತ್ರಕ್ಕೆ ಅಧಿಕ ಇರುವಂತದ್ದು ಮತ್ತು 2-3 ಇಡೀ 2 ಜಿಲ್ಲೆಗೆ 12 ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಈ ಎಲ್ಲ ಹೆಸರು ಎಲ್ಲೆಲ್ಲಿ ಬಂದಿದೆ ಅದನ್ನ ಟಿಕ್ ಮಾಡಿಕೊಂಡು ಅದನ್ನ ನಾನು ನಿಮ್ಗೆ ಹೇಳ್ತೇನೆ ಅದರ ಕೆಲಸ ಕಾರ್ಯಗಳು ಏನಾಗಿದೆ. ಉದಾಹರಣೆಗೆ ನಮ್ಮಲ್ಲಿ ಅತ್ಯಧಿಕವಾಗಿರುವಂತದ್ದು ಮೀನುಗಾರಿಕೆ ಇಲಾಖೆ. ಮೀನುಗಾರಿಕೆ ಇಲಾಖೆಗೆ 2023-24ರಲ್ಲಿ ಏನ್ ಕೊಟ್ರು, ಏನಾಗಿದೆ? ನಾನು ಇಲಾಖೆ ನೋಡ್ತದೋ ಇಲ್ಲೋ ಗೊತ್ತಿಲ್ಲ, ಫೈನಾನ್ಸ್ ಇಲಾಖೆ ನೋಡ್ತದೋ ಇಲ್ಲೋ ಗೊತ್ತಿಲ್ಲ. ಫೈನಾನ್ಸ್ ಇಲಾಖೆ ಅನುಮತಿ ಇಟ್ಟುಕೊಂಡು ಮಾಡಿದಂತ ಘೋಷಣೆ ನಂತರ ಪುನರಪಿ ಫೈನಾನ್ಸ್ ಇಲಾಖೆಗೆ ಹೋಗಿ ಅದನ್ನ ತಡೆ ಇಡುವಂತದ್ದು ಅಥವಾ ಮುಂದುವರಿಸಿಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬಂದ್ಬಿಟ್ರೆ ಆಡಳಿತದ ವ್ಯವಸ್ಥೆ ನಡೆಸುವುದು ಹೇಗೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಹಿರಿಯರಾಗಿ ತಿಳಿಸ್ಕೊಳ್ಬೇಕು.